ಮಾತಾಡ್ತಾರೆ ಅಂತ ಇದು ಮಾಡ್ಕೋಬೇಡಿ, ಅವರೆಲ್ಲರೂ ನಮ್ದು ಸೇರಿಸಿ ನೀವೇ ಮಾತಾಡಿ ಅಂತ ಹೇಳಿದ್ದಾರೆ. ನನಗೆ ಕೂಡ ಗೊತ್ತಿದೆ ಪಾಪ ಸುಮಾರು 9:15 ಹೆಣ್ಮಕ್ಳು ಯಾರೋ ಒಬ್ರು ಒಂದು ಇಲಾಖೆ ಅವ್ರು ಮಾಡ್ತಾರೆ, DC ಅಥವಾ CO SP ಯಾರೋ ಅವಾಗ ಅವೈಲೇಬಲ್ ಇರ್ತಾರೆ, ಬಂದು ಇನ್ವೈಟ್ ಮಾಡ್ತಾರೆ. ಎಲ್ಲಾ ಇಲಾಖೆಯ ಎಲ್ಲಾ ಅಧಿಕಾರಿಗಳು, ಎಲ್ಲ ಹಿರಿಯ ಅಧಿಕಾರಿಗಳು ಒಂದೇ ವೇದಿಕೆಯಲ್ಲಿ ನಮ್ಮ ಒಂದು ಪ್ರತಿಷ್ಠಿತ ಮತ್ತೆ ನಮಗೆ ತುಂಬಾ ಒಂದು ಪ್ರೀತಿ ಇರುವ ನಮ್ಮ ಜಿಲ್ಲಾಡಳಿತದ ಭವನ ಮುಂದೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನೀವು ಕೂಡ ಅನ್ಕೋಬಹುದು ಇದನ್ನ ಗ್ರಾಸ್ ರೂಟ್ಸ್ ನಲ್ಲಿ ಮಾಡಬೇಕು, ಪಂಚಾಯತಿ ಮಟ್ಟದಲ್ಲಿ ಮಾಡಿದ್ರೆ ಹೆಚ್ಚು ಜನಕ್ಕೆ ಅವೇರ್ನೆಸ್ ಆಗುತ್ತೆ. ಅಧಿಕಾರಿಗಳಿಗೆಲ್ಲ ಗೊತ್ತೇ ಇದೆ ಅಲ್ವಾ, ಅಧಿಕಾರಿಗಳಿಗೆ ಇಲ್ಲಿ ಗೊತ್ತಿಲ್ಲದೆ ಇರೋರು ಯಾರು ಇಲ್ಲ, ಇಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಇದು ಮನಸ್ಸಿನಿಂದ ನಮ್ಮ ಹೃದಯದಿಂದ ನಾವು ತೆಗೆದುಕೊಂಡಾಗ ಮಾತ್ರ ಬೇರೆಯವರಿಗೆ ನೀವು ಕೂಡ ಮಾಡಿ ಅಂತ ಹೇಳಲಿಕ್ಕೆ ಅವಕಾಶ ಆಗುತ್ತೆ. ತುಂಬಾ ದೊಡ್ಡ ಪಟ್ಟಿನೇ ಇದೆ ಇಲ್ಲಿ. ಕರ್ನಾಟಕ ಸರ್ಕಾರದ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್ ಇಲಾಖೆ, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಕ್ಕಳ ರಕ್ಷಣಾ ಘಟಕ, ವಿವಿಧ ಇಲಾಖೆ ಅಂತ ಎಷ್ಟೊಂದು ಜನಕ್ಕೆ ಮಕ್ಕಳಿಗೆ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಇಷ್ಟೊಂದು ಇಲಾಖೆಗಳಿದೆ ಅಂತಾನೆ ಗೊತ್ತಿಲ್ಲದೆ ಇರಬಹುದು. ಇನ್ನು ಕಾರ್ಮಿಕ ಇಲಾಖೆ ಕೂಡ ಇದೆ, ಒಂದು ಬಾಲ ಕಾರ್ಮಿಕರನ್ನ ಕೂಡ ರೆಸ್ಕ್ಯೂ ಮಾಡಿ ರಿಹ್ಯಾಬಿಲಿಟೇಟ್ ಮಾಡೋದಕ್ಕೆ. ಸೊ ನಾವೆಲ್ಲ ಚಿಕ್ಕವರಿದ್ದಾಗ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾ ಇದ್ರು. ಈಗ ಮಕ್ಕಳಿಗೆ ಕೂಡ ಈಕ್ವಿವೆಲೆಂಟ್ ರೈಟ್ಸ್ ಇದ್ದೇ ಇದೆ. ಅರಣ್ಯದಲ್ಲಿರೋ ಪ್ರಾಣಿಗಳಿಗೂ ರೈಟ್ಸ್ ಇದೆ, ಮನುಷ್ಯರಿಗೂ ಇದೆ, ಖಂಡಿತ ಮಕ್ಕಳಿಗೂ ಕೂಡ ಇದೆ. ನಮ್ಮ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತ ಹೇಳ್ತಾ ಬರ್ತಾ ಇರ್ತೀವಿ. ಯಾಕೆ ಹಿಂದುಳಿದಿದೆ ಅಂತ ನಾವು ನೋಡಿದಾಗ ಬರೀ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮಾತ್ರವಲ್ಲ, ಇವನ್ ಸಾಮಾಜಿಕ. ನಾನು ಹೆಣ್ಮಕ್ಳನ್ನ ನೋಡಿದ್ದೀನಿ, ಅವರೇ ಮಗು ತರ ಇರ್ತಾರೆ. ಆಸ್ಪತ್ರೆಗೆ ಹೋದಾಗ ಎರಡನೇ ಮಗು ಡೆಲಿವರಿಗೆ ಬಂದಿರ್ತಾರೆ. ಅವ್ರನ್ನ ನೋಡಿದ್ರೆ ಅವ್ರಿಗೆ ಈಗ 18 ವರ್ಷ ಆಗ್ತಾ ಇರಬಹುದು ಅಂತ ನನಗೇನೋ ಅನ್ಸುತ್ತೆ. ಆಧಾರ್ ಕಾರ್ಡ್ ನೋಡಿದ್ರೆ 21-22 ವರ್ಷ ಅದರಲ್ಲಿ ಇರುತ್ತೆ. ಅನಿಮಿಯಾ ಅನ್ನುವಂಥದ್ದು, ಮೇನ್ಲಿ ಸಿಕಲ್ ಸೆಲ್ ಅನಿಮಿಯಾ ನಮ್ಮ ಜಿಲ್ಲೆಯಲ್ಲಿ ವ್ಯಾಪಕವಾಗಿದೆ. ಅದನ್ನು ಕೂಡ ತುಂಬಾ ಶ್ರಮಪಟ್ಟು ಕಡಿಮೆ ಮಾಡಿದ್ದೀವಿ, ಮಾಡ್ತಾನೂ ಇದ್ದೀವಿ ನಿರಂತರವಾಗಿ ಶ್ರಮಪಟ್ಟು. ಸೊ ಆರೋಗ್ಯ ಇಲಾಖೆ ಜೊತೆ ಖಂಡಿತ ನಾವು ಕೂಡ ಇದೊಂದು ಯಂಗ್ ವಯಸ್ಸಿನಲ್ಲಿ, ಅಂದ್ರೆ 18 ವರ್ಷಕ್ಕಿಂತ ಮುಂಚೆ ಶಾಲೆ ಬಿಡ್ತಾರೆ. ಶಾಲೆ ಬಿಟ್ಟಾಗ ಮನೇಲೇ ಇದ್ರೆ ಸುಮ್ಮನೆ ಸೇಫ್ಟಿ ಇರೋದಿಲ್ಲ ಅಂತ ಒಂದು ಕಾರಣ ಹೇಳ್ಕೊಂಡು ಮದುವೆ ಮಾಡುವಂಥದ್ದು, ಮತ್ತೆ ಗರ್ಭಿಣಿ ಆಗುವಂಥದ್ದು, ತಾಯಿಗಿರೋ ಅನಿಮಿಯಾ ಮಗುಗೂ ಬರುವಂಥದ್ದು, ಲೋ ಬರ್ತ್ ವೇಟ್ ಬೇಬೀಸ್ ಹುಟ್ಟುವಂಥದ್ದು, ಮತ್ತೆ ಕಲಿಕೆನಲ್ಲಿ ಆ ಮಗುಗೂ ಕೂಡ ಸಮಸ್ಯೆ ಆಗುವಂಥದ್ದು. ಇದೇ ಒಂದು ವಿಷಯ ಸೈಕಲ್ ಅಂತ ಏನು ಹೇಳ್ತೀವಿ, ಇದು ಆಗ್ತಾನೆ ಇದೆ. ಸೊ ಈ ನಿಟ್ಟಿನಲ್ಲಿ ಒಂದು ಕಠಿಣವಾದ ಕ್ರಮ ನಾನು ಎಷ್ಟೊಂದು ಬಾರಿ ನಾನು ನೋಡ್ತಾ ಬಂದಿದ್ದೀನಿ. ಕಳೆದ ಒಂದು 5-6 ವರ್ಷದಿಂದ ನಾನು ಚಾಮರಾಜನಗರ ಗಮನಿಸಿದಂಗೆ, ನನ್ನ ಸ್ಟೇಟ್ ಅಲ್ಲಿ ಇದ್ದಾಗ ಪೂವಿತಾ ಅವರು CEO ಇದ್ದಾಗಲಿಂದ ಹಿಡಿದು ಆಮೇಲೆ ಆನಂದ್ ಅವರು ಇರ್ಬೋದು, ಮೋನಾ ಅವರು ಇರ್ಬೋದು, ಎಲ್ಲ SP ಗಳು DC ಗಳು ಕೂಡ ಶ್ರಮ ಪಡ್ತಾ ಇದ್ದಾರೆ. ಬಟ್ 0 ಆಗ್ಬೇಕು, ಕಮ್ಮಿ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಕಳೆದ ವರ್ಷ 97 ಬಾಲ್ಯ ವಿವಾಹಗಳನ್ನ ತಡೆದಿರುವಂತ ಒಂದು ಕೀರ್ತಿ ಕೂಡ ಈ ಜಿಲ್ಲೆಗಿದೆ. ಇದಕ್ಕೆ ಶ್ರಮ ಪಟ್ಟಿರುವಂತ ಎಲ್ಲ ನಮ್ಮ ಅಧಿಕಾರಿ ಮಿತ್ರರು, ಪೊಲೀಸ್ ಮಿತ್ರರು, ಸಂಘ ಸಂಸ್ಥೆಯವರು, ಚೈಲ್ಡ್ ವೆಲ್ಫೇರ್ ಕಮಿಟಿಯವರು, ಪ್ರತಿಯೊಬ್ಬರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸೊ ಅದೇ ರೀತಿ ಒಂದು ಕೂಡ ಆಗ್ಬಾರ್ದು. ಒಂದೇ ಒಂದು ತಪ್ಪಿನಿಂದ ಆದ್ರೂ ಪೋಕ್ಸೋ ಕಾಯ್ದೆ ಅದಕ್ಕೆ ಬರುತ್ತೆ, ಮತ್ತೆ ಅದನ್ನ ಅರೆಸ್ಟ್ ಮಾಡುವಂಥದ್ದು, ಕೇಸ್ ಮಾಡುವಂಥದ್ದು. ಯಾರು ಹುಡುಗ ಇರ್ತಾರೆ ಅವರು, ಅವರ ಮನೆಯವರು, ಹೆಣ್ಮಕ್ಳು ಯಾರು ಇರ್ತಾರೆ ಅವ್ರ ಪೇರೆಂಟ್ಸ್ ಕೂಡ ಒಂದು ಜೈಲಿಗೆ ಕರ್ಕೊಂಡು ಹೋಗುವಂಥದ್ದು ಅಂಡರ್ ಟ್ರಯಲ್ಸ್ ಆಗಿ. ಸುಮ್ಮನೆ ಒಂದು ಕುಟುಂಬದ ಒಂದು ವಾತಾವರಣ ಹಾಳಾಗುತ್ತೆ, ಅದರಿಂದ ಯಾರಿಗೂ ಪ್ರಯೋಜನ ಆಗೋದಿಲ್ಲ. ಸೊ ನಾವು ಒಂದು ಸಂಕಲ್ಪ ಮಾಡೋಣ ಇವತ್ತು ಎಲ್ಲರೂ ಸೇರಿ, ಬಾಲ್ಯ ವಿವಾಹ ಮುಕ್ತ ಗ್ರಾಮ ಪಂಚಾಯಿತಿ ಅಂತ ಘೋಷಣೆ ಮಾಡೋದ್ರ ಮೂಲಕ ನಾವು ಅದನ್ನ ಇನ್ನೂ ಸೀರಿಯಸ್ ಆಗಿ ತೆಗೆದುಕೊಂಡು ಅಟ್ಲೀಸ್ಟ್ ನೆಕ್ಸ್ಟ್ ಒಂದು ವರ್ಷದಲ್ಲಿ ನಮಗೆ ನಮ್ಮ ಜಿಲ್ಲೆನಲ್ಲಿ ಯಾವುದು ಆಗ್ತಾ ಇಲ್ಲಪ್ಪ ಅಂದಾಗ ನಾವು ಬೇರೆ ಸಮಸ್ಯೆ ಕಡೆ ಕೂಡ ಗಮನ ಕೊಡ್ಬೋದು. ಈಗ ನಾವು ಬೇಸಿಕ್ ಸಮಸ್ಯೆನ ಇಟ್ಕೊಂಡಾಗ ಬೇರೆ ಬೇರೆ ಕಡೆ ಗಮನ ಕೊಡಕ್ ಆಗ್ತಾ ಇಲ್ಲ. ಇದು ಬರೀ WCD ಡಿಪಾರ್ಟ್ಮೆಂಟ್ ಮಾತ್ರ ಇನಿಷಿಯೇಟಿವ್ ಅಲ್ಲ. ನಾವು ಕೂಡ ಸಾರ್ವಜನಿಕ ಶಿಕ್ಷಣ ಇಲಾಖೆನಲ್ಲಿ ಕೂಡ 3 ದಿನ ಕಂಟಿನ್ಯೂಸ್ ಆಗಿ ಯಾವುದೇ ಒಂದು ಮಗು ಶಾಲೆಗೆ ಬರ್ದಿರಲಿ, PU ತನಕನೂ ಕೂಡ 1ನೇ ಕ್ಲಾಸಿಂದ 2nd PU ವರೆಗೂ ಯಾವುದೇ ಒಂದು ಮಗು, ಗಂಡು ಮಗು ಆಗ್ಲಿ ಹೆಣ್ಮಗು ಆಗ್ಲಿ, ನಿರಂತರವಾಗಿ 3 ದಿನ ಶಾಲೆಗೆ ಬಂದಿಲ್ಲ ಅಂದ್ರೆ ಅಟೆಂಡೆನ್ಸ್ ಎಲ್ಲ ಈಗ ಡಿಜಿಟಲ್ ಇದೆ, ಆನ್ಲೈನ್ ಇದೆ, ನಮಗೆ ಕೂಡ ಕಾಣಿಸುತ್ತೆ. ಇಮಿಡಿಯೇಟ್ಲಿ ಅದನ್ನ ಸರಿ ಮಾಡುವಂತ ಕೆಲಸಗಳನ್ನ ಕೂಡ ಜವಾಬ್ದಾರಿಯುತ ಅಧಿಕಾರಿಗಳಿಗೆ ಕೂಡ ಕೊಟ್ಟಿದ್ದೇವೆ. ಸೊ ಅದೇ ರೀತಿ ಹೆಣ್ಮಕ್ಳು ಕೂಡ ಅವರೊಂದು ಮೆಚ್ಯೂರಿಟಿಗೆ ಬಂದಾಗ ಇಮಿಡಿಯೇಟ್ಲಿ ಅವರು ಶಾಲೆ ಬಿಟ್ಟು ಹುಷಾರಿಲ್ಲ ಅಂತ ಮನೆಗೆ ಹೋಗುವಂಥದ್ದು, ಕೌನ್ಸಿಲಿಂಗ್ ಮಾಡಿ ಪೇರೆಂಟ್ಸ್ಗೆ ಅವ್ರನ್ನ ಕೂಡ ಕರ್ಕೊಂಡ್ಬಂದು ಅವ್ರಿಗೆ ವ್ಯವಸ್ಥಿತವಾಗಿ ಪ್ರೀತಿಯಿಂದ ಒಂದು ನೋಡ್ಕೊಳ್ಳುವಂತ ವ್ಯವಸ್ಥೆ ಇರ್ಬೋದು. ಅದೇ ರೀತಿ ಒಂದು ಸ್ಯಾನಿಟರಿ ಪ್ಯಾಡ್ ಕೊಡೋದ್ರ ಬಗ್ಗೆ ಕೂಡ ಒಂದು ಮೇಜರ್ ಇನಿಷಿಯೇಟಿವ್ ಕೂಡ ನಮ್ಮ ಜಿಲ್ಲೆನಲ್ಲಿ ತಗೊಳ್ತಾ ಇದ್ದೀವಿ. ಸೊ ಎಲ್ಲಾ ನಿಟ್ಟಿನಲ್ಲೂ ಮಕ್ಕಳಿಗೆ ಒಂದು ಸಹಾಯ ಸಹಕಾರ ಕೊಡ್ತಾ ಒಂದು ಪೇರೆಂಟ್ಸ್ಗೆ ಕೂಡ, ಪೋಷಕರು ಕೂಡ ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾಗತ್ತೆ. ಮುಖ್ಯವಾಗಿ ಸಾಹೇಬ್ರು ಹೇಳ್ದಂಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮೆಂಬರ್ಸ್ ಇರ್ಬೋದು, ವಾರ್ಡ್ ನಲ್ಲಿ ಏನೇನು ನಡೀತಾ ಇದೆ ಗೊತ್ತಿರುತ್ತೆ. ಆಶಾ ಕಾರ್ಯಕರ್ತೆಯರಿಗೆ, ಅಂಗನವಾಡಿ ವರ್ಕರ್ಸ್ಗೆ ಯಾರ ಮನೇಲಿ ಏನ್ ನಡೀತಾ ಇದೆ ಅಂತ ಖಂಡಿತ ಗೊತ್ತೇ ಇರುತ್ತೆ. ಸೊ ಅದನ್ನ ಮೊದಲನೇ ನಿಲ್ಸೋದಂಗಾಗ್ಲಿ, ಅಲ್ಲಿ ಲೋಕಲ್ ಅಲ್ಲಿ ಸಾಲ್ವ್ ಮಾಡೋಕ್ಕಾಗಿಲ್ಲ ಅಂದ್ರೆ ಮಕ್ಕಳ ಸಹಾಯವಾಣಿಗಾಗ್ಲಿ, ಪೊಲೀಸ್ ಕಂಟ್ರೋಲ್ ರೂಮ್ ಆಗ್ಲಿ ಮಾಹಿತಿ ಕೊಟ್ರೆ ಇಮಿಡಿಯೇಟ್ಲಿ ಕಾರ್ಯಪ್ರವೃತ್ತರಾಗಿ ಒಂದು ನಿಲ್ಸುವಂತ ಕೆಲಸ ಕೂಡ ಮಾಡ್ತೀವಿ. ಸೊ ಇನ್ನೊಂದು ವರ್ಷದಲ್ಲಿ ನಾವು ಚಾಮರಾಜನಗರ ಜಿಲ್ಲೆನಲ್ಲಿ ಈ ತರ ನಾವು ಮಾಡಬೇಕು ಅಂತ ಬೇಡ, ನಾವು ಹೆಮ್ಮೆಯಿಂದ ನಾವೆಲ್ಲ ನಮ್ಮ ಜಿಲ್ಲೆ ಒಂದು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಆಗಿದೆ.
ಅಂತ ಒಂದು ಹೆಮ್ಮೆಯಿಂದ ಅಂದು ಹೇಳ್ಕೊಳ್ಳೋಣ. ಇಡೀ ಸ್ಟೇಟ್ ನಲ್ಲಿ ಮೊದಲನೇದಾಗಿ ಚಾಮರಾಜನಗರ ಜಿಲ್ಲೆಯಿಂದಲೇ ಇದೊಂದು ಏನೋ ಒಂದು ಒಳ್ಳೆ ಅಭಿವೃದ್ಧಿ ಅಂತ ಹೇಳ್ತೀನಿ ಇಲ್ಲಿ ಶುರುವಾಗ್ಲಿ ಅಂತ ಹಾರೈಸ್ತಾ, ಮತ್ತೊಮ್ಮೆ ವೆಂಕಟೇಶ್ ಸರ್ ಅವ್ರಿಗೆ ಕೂಡ ಅವರು ತುಂಬಾ ಇಂಟ್ರೆಸ್ಟ್ ಇಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಕೂಡ ಮಾಡಿದೀವಿ, ಅದಕ್ಕಿಂತ ಅಂತ ಸರ್ ಕೂಡ ಹೇಳಿದಾಗ ಖಂಡಿತ ಅಂತ ಅವ್ರದ್ದೇ ಇದು ಬ್ರೈನ್ ಚೈಲ್ಡ್, ನಾವು ಕೂಡ ಸಹಕಾರ ಕೊಟ್ಟು ಮಾಡಿದ್ದೀವಿ. ಸೊ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಕೂಡ ಜಡ್ ಈಶ್ವರ್ ಸರ್ ಕೂಡ ಇದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು. ಸೋಮವಾರ ಎಲ್ಲರೂ ಕರೆಕ್ಟ್ 9 ಗಂಟೆಗೆ ಬಂದು ಟೈಮ್ ಸರಿಯಾಗಿ ಕಾರ್ಯಕ್ರಮ ಶುರು ಮಾಡಿದ್ದೀರಿ. ನಾನು ಬರೋದೇ ಒಂಚೂರು ತಡ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. ಸೊ ಮತ್ತೊಮ್ಮೆ ಸಂಕಲ್ಪ ಮಾಡೋಣ. ಇವತ್ತಿನ ದಿನ ಏನು ಪ್ರತಿಜ್ಞಾವಿಧಿ ತೆಗೆದುಕೊಂಡು ವಾರ ನಾವು ರಿವ್ಯೂ ಮಾಡ್ತೀವಿ. ದಯವಿಟ್ಟು ನೀವು ಅಧಿಕಾರಿಗಳು ಇವತ್ತೊಂದು ದಿನ ಅಂತ ಅಲ್ಲ, ಪ್ರತಿ ವಾರನೂ ಏನಾದರೂ ಆಕ್ಟಿವಿಟಿ ಇರುತ್ತೆ. ಇನ್ಮೇಲೆ ರೆಗ್ಯುಲರ್ ಆಗಿ ಗ್ರಾಮ ಪಂಚಾಯತಿನಲ್ಲಿ ಗ್ರಾಮ ಸಭೆಗಳಿರ್ಬೋದು, ತಾಲೂಕು ಮಟ್ಟದ ಸಭೆಗಳಿರ್ಬೋದು, ನಿರಂತರವಾಗಿ ನಡೀತಾ ಇರುತ್ತೆ. ಎವ್ರಿ 15 ಡೇಸ್ ನಾವು ಕೂಡ ಜಿಲ್ಲಾ ಮಟ್ಟದಲ್ಲಿ ರಿವ್ಯೂ ಮಾಡ್ತಾ ಇರ್ತೀವಿ. ಒಂದು ಒಳ್ಳೆ ರೀತಿ ಬೆಳವಣಿಗೆ ತರೋಣ. ಎಲ್ಲ ಇಲಾಖೆಯವರು ಮಾಡ್ತೀರಿ, ಅದೇ ರೀತಿ ಸಹಕಾರ ಕೊಡ್ತೀರಿ ಅಂತ ನಂಬ್ತಾ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ.